ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಭವ್ಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ವ್ಲಾಗ್ನ ನಾನು ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಫ್ರೆಂಡ್ಸ್, ಬನ್ನಿ ಹಾಗಾದರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಪ್ರತಿದಿನದ ಹಾಗೆ ಇವತ್ತು ಬೇಗ ಎದ್ದೇಳೋದಕ್ಕಾಗಲಿಲ್ಲ. ಯಾಕೆ ಅಂತಂದರೆ ನಿನ್ನೆ ರಾತ್ರಿಯಿಂದ ನನಗೆ ತುಂಬಾ ತಲೆನೋಯ್ತಾ ಇತ್ತು. ಸೊ ಹಾಗಾಗಿ ಇವತ್ತು ಎದ್ದಿದ್ದು ಕೂಡ ಸ್ವಲ್ಪ ಲೇಟೇ. ಅದು ಅಲ್ಲದೆ ಕೈ ನೋವು ಕೂಡ ಜಾಸ್ತಿ ಆಗಿತ್ತು. ಸೊ ಇನ್ನು ಎದ್ದಿದ್ದು ಲೇಟು. ತಿಂಡಿನ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ. ಸ್ವಲ್ಪ ಸಬ್ಬಸಿಗೆ ಸೊಪ್ಪಿತ್ತು. ಸಬ್ಬಸಿಗೆ ಸೊಪ್ಪನ್ನು ಹಾಕಿ ನಾನು ಇಲ್ಲಿ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ. ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಲ್ಲಿ ತಿನ್ನೋದಕ್ಕೆ. ಅದು ಅಲ್ಲದೆ ಇವಾಗ ಚಳಿ ಇರೋ ಕಾರಣ ಸ್ವಲ್ಪ ಖಾರನ ಜಾಸ್ತಿ ಹಾಕ್ಕೊಂಡು ತೆಳುವಾಗಿ ಮಾಡ್ಕೊಂಡು ತಿಂತಾಯಿದ್ರೆ, ಜೊತೆಗೆ ಟೀ ಅಥವಾ ಕಾಫಿ ಇತ್ತು ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ. ಒಂದೊಂದು ಸಲ ಹೆಂಗನ್ಸುತ್ತೆ ಅಂತ ಅಂದರೆ, ಜ್ವರ ಬಂದಾಗ ಜ್ವರ ತಡೆಯೋಕ್ಕಾಗಲ್ಲ, ಬೇರೆ ಏನಾದ್ರೂ ತಡಿಬೋದಪ್ಪ ಅಂತ ಅನಿಸುತ್ತೆ. ಇನ್ನು ಬೇರೆ ಏನಾದರೂ ಬಂದಾಗ ಇದನ್ನು ತಡೆಯೋಕ್ಕಾಗೋದಿಲ್ಲ, ಬೇರೆದನ್ನು ತಡಿಬೋದು ಅಂತ ಅನಿಸುತ್ತೆ. ಮನುಷ್ಯ ಯಾವ ನೋವಾದ್ರೂ ಕೂಡ ತಡೆಯೋದಕ್ಕಾಗೋದಿಲ್ಲ. ಈ ನೋವು ಬಂದಾಗ ಆ ನೋವು ಪರವಾಗಿಲ್ಲ ಅನಿಸುತ್ತೆ, ಆ ನೋವು ಬಂದಾಗ ಇದೇ ಪರವಾಗಿಲ್ಲ ಅಂತ ಅನಿಸುತ್ತೆ. ನನಗೆ ಮಾತ್ರ ತಲೆನೋವು ಬಂತು ಅಂತ ಅಂದರೆ ಏನು ಕೆಲಸನೂ ಮಾಡೋದಕ್ಕಾಗೋದಿಲ್ಲ. ಸೊ ಇವಾಗ ಅಂತಲ್ಲ, ನನಗೆ ಮೊದಲಿಂದನೂ ಅಷ್ಟೇ. ತಲೆನೋವು ಬಂದರೆ ತಡೆಯೋಕ್ಕಾಗೋದೇ ಇಲ್ಲ. ಇನ್ನು ನನ್ನ ಮಗಳಿಗೆ ತಿಂಡಿ ತಿನ್ನಿಸೋದು ಅಂತ ಅಂದರೆ ಸ್ವಲ್ಪ ಕಷ್ಟವಾದ ಕೆಲಸನೇ. ಅದರಲ್ಲೂ ಈ ತಲೆನೋವು ಹುಷಾರಿಲ್ದಿರೋ ಅಂಥ ಟೈಮಲ್ಲಿ ಅವಳಿಗೆ ತಿಂಡಿ ತಿನ್ನಿಸೋದು ಅಂತ ಅಂದರೆ ಅತಿಯಾಗಿ ಕೋಪ ಬಂದ್ಬಿಡುತ್ತೆ. ಸೊ ಇವತ್ತು ತಿಂಡಿ ಬೇಡ ಅಂತಲೇ ಹಠ ಮಾಡ್ತಾಯಿದ್ಲು ಪ್ರತಿದಿನದ ಹಾಗೇ. ಹೇಗೋ ಸ್ವಲ್ಪ ಆಟ ಆಡಿಸ್ಕೊಂಡು ತಿನ್ಸೋಣ ಅಂತ ನೋಡಿದ್ರೂ ತಿಂತಾನೇ ಇರಲಿಲ್ಲ. ಹೇಗೋ ಒಂದು ಸ್ವಲ್ಪ ನೈಸ್ ಮಾಡಿಕೊಂಡು ಉಪ್ಪಿಟ್ಟಲ್ವ ಸ್ವಲ್ಪ ಚೆನ್ನಾಗಿತ್ತು. ಆಟ ಆಡಿಸ್ಕೊಂಡು ಇನ್ನು ನಮ್ಮ ಪಕ್ಕದ ಮನೆ ಹುಡುಗಿ ಬಂದಿದ್ಲು, ಅಂದರೆ ಇವಳು ಏಜವಳೇನೆ. ಅವಳ ಜೊತೆ ಕೂತ್ಕೊಂಡು ಒಂದು ಸ್ವಲ್ಪ ತಿಂದ್ಲು. ಆಟ ಆಡಿಸ್ಕೊಂಡು ಇವತ್ತು ಅಂಗನವಾಡಿ ಕರ್ಕೊಂಡು ಹೋಗೋಷ್ಟರೊಳಗಡೆ ಲೇಟಾಗಿದೆ. ಇಲ್ಲಿ 10:30 ಆಗೋಯಿತು. ತಿಂಡಿ ಎಷ್ಟೊತ್ತಾದರೂ ತಿನ್ನೋದೇ ಇಲ್ಲ ಅವಳು. ಅದರಿಂದನೇ ಅರ್ಧ ಲೇಟಾಗಿ ಹೋಗುತ್ತೆ. ಕೊನೆಗೆ ಒಂದು ಸ್ವಲ್ಪ ಬಿಟ್ಲು. ಸರಿ ಬೇಡ ಅಂತ ಅಂದಿದ್ದಕ್ಕೆ ಖುಷಿಯಾಗಿ ಹೊರಟ್ಬಿಟ್ಟಿದ್ದಾಳೆ. ಪೂರ್ತಿ ಎಲ್ಲ ತಿನ್ನಿಸ್ತೀನಿ ಅಂತ ಹೇಳ್ಬಿಟ್ಟು ಮುಖನ ಇಳೆ ಬಿಡ್ಕೊಂಡು ಕೂತ್ಕೊಂಡಿದ್ಲು ಬೇಜಾರು ಮಾಡಿಕೊಂಡು. ಇನ್ನು ಲಾಸ್ಟಿಗೆ ಒಂದು 2-3 ಉಕ್ಕಿದ್ದಿದ್ದನ್ನ ಬೇಡ ಅಂದಿದ್ದಕ್ಕೆ ಖುಷಿಯಾಗಿ ಹೊರಟಿದ್ದಾಳೆ. ಅದನ್ನೆಲ್ಲ ತಿನ್ನಿಸ್ಕೊಂಡು ಹೋಗ್ತೀವಿ ಅಂತ ಅಂದರೆ ಒಂದು 11:30 ಆಗ್ತಾಯಿತ್ತು ಅಂತ ಅನಿಸುತ್ತೆ. ಸರಿ ಅಂತ ಹೇಳ್ಬಿಟ್ಟು ಎತ್ತಿಟ್ಟು ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ನಿನ್ನೆ ಮಳೆ ಜಾಸ್ತಿ ಇತ್ತು ಅಂತೇಳಿ ಅಂಗನವಾಡಿಗೆ ಕಳಿಸಿರ್ಲಿಲ್ಲ. ಬೇಗ ಶೀತ ಆಗಿಬಿಡುತ್ತೆ ಇವಳಿಗೆ ಅಂತ ಹೇಳಿ ಪ್ರತಿದಿನ ನಾನು ಅಂಗನವಾಡಿಗೆ ಹೋಗುವಂತ ರೆಡಿ ಮಾಡಿ ಕಳಿಸುವಾಗ ಬೇಡ ಅಮ್ಮ ಅಂತ ಅನ್ನೋಳು. ನಿನ್ನೆ ಕಳಿಸಲ್ವಲ್ಲ ಅಂತ ಗೊತ್ತಿದ್ದು ನಾನು ಅಂಗನವಾಡಿಗೆ ಹೋಗ್ತೀನಿ ಅಂತ ಹೊರಗಡೆ ಆಟ ಆಡೋದಕ್ಕೆ ಬಿಡಲ್ವಲ್ಲ ಇನ್ನು ಅಂತ ಹೇಳ್ಬಿಟ್ಟು ಅಂಗನವಾಡಿಗೆ ಹೋಗ್ತೀನಿ ಅಂತ ಬ್ಯಾಗೆಲ್ಲ ನೇತಾಕೊಂಡು ಆಟ ಆಡ್ತಾ ಇದ್ಲು. ಸೊ ಅಂಗನವಾಡಿಗೆ ಕರ್ಕೊಂಡೋಗಿ ಬಿಟ್ಟು ಬಂದಿದ್ದು ಪ್ರತಿದಿನವೂ ಕೂಡ ಸ್ವಲ್ಪ ಹೊತ್ತು ಆದಮೇಲೆ ಅಳ್ತಾಳೆ ಅಂತ ಫೋನ್ ಮಾಡ್ತಾ ಇರೋರು. ಅಂದರೆ ತುಂಬ ಅಳ್ತಾಳೆ ಅಂತ. ಸ್ವಲ್ಪ ಹತ್ರ ಏನು ಫೋನ್ ಮಾಡೋದಿಲ್ಲ, ತುಂಬ ಹತ್ತಿರ ಮಾತ್ರ ಫೋನ್ ಮಾಡ್ತಾರೆ. ಸೊ ಇವತ್ತು ನೋಡಬೇಕು, ಖುಷಿಯಾಗಿ ಹೋಗ್ತಿದ್ದಾಳೆ. ಅಳ್ದೇನೆ ಕೂತ್ಕೊಂಡು ಆಟ ಆಡಿಕೊಂಡು ಬಂದರೆ ಸಾಕು. ಏನು ಹೇಳ್ಕೊಟ್ರು ಹೇಳ್ತಾಳೆ. ಬಟ್ ಒಂದು 2 ಅವರ್ ಆಯಿತು ಅಂತ ಅಂದರೆ ನನ್ನನ್ನು ನೆನೆಸ್ಕೊಂಡು ಅಳ್ತಾಳೆ. ಅಮ್ಮ ಬೇಕು, ಅಮ್ಮನ ಹತ್ರ ಕಳಿಸಿ ಅಂತ. ಏನೂ ಮಾಡೋಕ್ಕಾಗಲ್ಲ, ನನ್ನ ಜೊತೆಗೆ ಇದ್ದು ರೂಢಿ ಆಗೋಗ್ಬಿಟ್ಟಿದ್ದಾಳೆ. ಅಂದರೆ ನನ್ನನ್ನು ಬಿಟ್ಟಿರೋದಕ್ಕೆ ಅವಳಿಗೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಅದು ಅಲ್ಲದೆ ಅಂಗನವಾಡಿ ಬಿಟ್ಟು ಮನೆ ಹತ್ರ ಏನಾದರೂ ಕೂರಿಸ್ಕೊಂಡ್ವಿ ಅಂತ ಅಂದರೆ ಈ ಟೈಮಲ್ಲಿ ಗಾಳಿ ಮಳೆ ಆಚೆಗೆ ಹೋಗ್ತೀವಿ ಅಂತವೆ, ಆಚೆ ಕಡೆ ಎಲ್ಲ ಆಟ ಆಡ್ತಾ ಇರ್ತವೆ, ಇನ್ನೂ ಶೀತ ಜಾಸ್ತಿ ಆಗುತ್ತೆ. ಅಂಗನವಾಡಿಯಲ್ಲಾದರೆ ಹೊರಗಡೆ ಎಲ್ಲೂ ಕಳಿಸಲ್ಲ, ಒಳಗಡೆನೇ ಆಟ ಆಡಿಸ್ತಾರೆ. ಸೊ ಇವತ್ತಂತೂ ತುಂಬಾ ಗಾಳಿ ಇತ್ತು. ಮಳೆ ಸ್ವಲ್ಪ ಲೈಟಾಗಿ ಬರ್ತಾಯಿತ್ತು. ಗಾಳಿ ಮಾತ್ರ ತುಂಬ ಅಂದರೆ ತುಂಬಾ ಬರ್ತಾಯಿತ್ತು. ನಾವೇನಾದ್ರು ನಡ್ಕೊಂಡು ಹೋಗ್ತಾಯಿದ್ರೆ ನಮ್ಮನ್ನೇ ತೊಳ್ಕೊಂಡು ಹೋಗೋಷ್ಟು ಗಾಳಿ ಬರ್ತಾಯಿತ್ತು. ಇನ್ನು ನಾನು ಪಾತ್ರೆ ತೊಳೆಯೋಣ ಅಂತ ತೊಗೊಂಡೋಗಿ ಅಲ್ಲಿ ಇಟ್ಕೊಂಡ್ರೆ ಪಾತ್ರೆಗಳೆಲ್ಲ ಗಾಳಿಲಿ ಹಾರಾಡ್ಕೊಂಡು ಹೋಗ್ತಾಯಿದ್ವು. ಅಷ್ಟೊಂದು ಗಾಳಿ ಬರ್ತಾಯಿತ್ತು ಇವತ್ತು. ಇನ್ನು ಅವಳನ್ನ ಅಂಗನವಾಡಿಗೆ ಕರ್ಕೊಂಡೋಗಿ ಬಿಟ್ಟು ಬಂದು ಮಧ್ಯಾಹ್ನ ಸಾಂಬಾರಿಗೆ ಮೂಲಂಗಿ ಮತ್ತು ಬೀನ್ಸು ಬೇಳೆ ಹಾಕ್ಬಿಟ್ಟು, ಬೀನ್ಸು ಅಂದರೆ ಚೊಟ್ಟನ್ನ ಹಾಕ್ಬಿಟ್ಟು ನಾನಿಲ್ಲಿ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ. ಇನ್ನು ಗಾಳಿ ಮಳೆ ಎಲ್ಲ ಜಾಸ್ತಿ ಆಯಿತು ಅಂತ ಅಂದರೆ ಕರೆಂಟ್ನ ತೆಗೆದುಬಿಡ್ತಾರೆ. ಹಾಗಾಗಿ ಗೊಂಬೆನ ಅಂಗನವಾಡಿಗೆ ಬಿಟ್ಟು ಬಂದ ತಕ್ಷಣ ನಾನಿಲ್ಲಿ ಖಾರನ ರುಬ್ಕೊಂಡು ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ. ಸಾಂಬಾರೊಂದು ಮಾಡ್ಕೊಂಡ್ವಿ ಅಂತ ಅಂದರೆ ಇನ್ನೆಲ್ಲ ಕೆಲಸಗಳನ್ನೂ ಆರಾಮ್ಸೆ ಮಾಡ್ಕೊಂಬಿಡ್ಬೋದು. ಸೊ ಹಾಗಾಗಿ ಫಸ್ಟು ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ. ಮನುಷ್ಯ ಚೆನ್ನಾಗಿದ್ದರೆ ಮಾತ್ರ ಚೆಂದ. ಸ್ವಲ್ಪ ಏನಾದ್ರೂ ಆರೋಗ್ಯದಲ್ಲಿ ಏರುಪೇರು ಆಯಿತು ಅಂತ ಅಂದರೆ ಮನೆ ಕೆಲಸ ಅಲ್ಲ, ನಮ್ಗಳ ಕೆಲಸ ನಾವೇ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಅಂಥದ್ರಲ್ಲಿ ಇವತ್ತು ನನಗೆ ತಲೆನೋವು ತುಂಬಾ ಇದೆ. ಅದರಲ್ಲೂ ಕೂಡ ಕೈ ನೋವು ಬೇರೆ ಜಾಸ್ತಿ ಆಗಿಬಿಟ್ಟಿದೆ.
ಗೊತ್ತಿಲ್ಲ ಇವತ್ತಿನ ದಿನ ಹೇಗೆ ಕಳಿತೀನಿ ಅಂತ. ಒಟ್ಟು ಸಾಂಬಾರೊಂದು ಮಾಡ್ಕೊತಾ ಇದ್ದೀನಿ. ಮಾಮೂಲಿಯಾಗಿ ಕೈ ನೋವಿತ್ತು ಅಂತ ಅಂದರೆ ಇವಾಗ ಆಲ್ರೆಡಿ 1.5 ವರ್ಷದಿಂದ ಹೇಗೋ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ. ನೋವಿದ್ರೂ ಟ್ಯಾಬ್ಲೆಟ್ ತೊಗೊಳ್ಳೋದು, ಎಕ್ಸಸೈಸ್ ಮಾಡೋದು, ಈ ರೀತಿ ಮಾಡಿಕೊಂಡು ಕಡಿಮೆ ಮಾಡ್ಕೊಂಡು ಬಂದಿದ್ದೀನಿ. ಹಾಗೆಯೇ ಬೆಲ್ಟ್ ಕೂಡ ಕೊಟ್ಟಿದ್ದರು. ಆ ಬೆಲ್ಟ್ನ ದಿನದಲ್ಲಿ ಒಂದು 4ರಿಂದ 5 ಅವರ್ ಹಾಕ್ಕೊಂಡ್ರೆ ಆದಷ್ಟು ಕೈ ನೋವು ಕಡಿಮೆ ಆಗುತ್ತೆ. ಸೊ ಇನ್ನು ತಲೆನೋವು ಅಂತ ಬಂದರೆ ನನಗೆ ತಲೆನೋವನ್ನ ತಡೆಯೋಕ್ಕಾಗೋದೇ ಇಲ್ಲ. ಕೆಲವೊಂದೊಂದು ಟೈಮ್ ವಾಮಿಟ್ ಕೂಡ ಆಗಿಬಿಡುತ್ತೆ, ಅಷ್ಟು ತಲೆನೋವು ಬಂದುಬಿಡುತ್ತೆ. ಅದರಲ್ಲೂ ಈ ತಲೆನೋವು ಬಂತು ಅಂತ ಅಂದರೆ ಹುಳ್ಕಲ್ ನೋವು ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಆದ್ರೂ ರಾತ್ರಿ ಟ್ಯಾಬ್ಲೆಟ್ ಕೂಡ ತೊಗೊಂಡ್ರೂ ಕಡಿಮೆ ಆಗಿಲ್ಲ. ಸಾಂಬಾರು ಮಾಡಿ ಮನೆ ಕೆಲಸ ಎಲ್ಲನ ಮುಗಿಸ್ಕೊಂಡು ಪಾತ್ರೆ ಏನೂ ತೊಳೆದಿಲ್ಲ, ಎತ್ತಿಟ್ಬಿಟ್ಟು ಅವಳನ್ನ ಕರ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಇನ್ನು ಅಂಗನವಾಡಿಯಲ್ಲಿ ಅವಳು ಏನು ಕೊಟ್ಟರು ತಿನ್ನೋದಿಲ್ಲ. ಮಕ್ಕಳೆಲ್ಲ ಊಟ ತಿಂತಿದ್ರು ಇವಳು ತಿಂದಿರೋದಿಲ್ಲ. ಸೊ ತಿನ್ನೋದಕ್ಕೆ ಅಂತ ಏನಾದ್ರೂ ಜೋರು ಮಾಡಿದ್ರೆ ಅವಳು ಅಲ್ಲೇ ಅಳ್ತಾ ಕೂತ್ಕೊತಾಳೆ. ಸೊ ಇವತ್ತು ಏನು ಹೇಳಲಿಲ್ವಂತೆ, ಊಟಕ್ಕೆ ಹಾಕ್ಕೊಟ್ರು ತಿನ್ನಲಿಲ್ವಂತೆ, ಬೇಡ ಮನೇಲಿ ಊಟ ಮಾಡ್ತೀನಿ ಅಂದ್ಲಂತೆ. ಸೊ ನಾನು ಹೋಗ್ಬಿಟ್ಟು ನಾನು ಮಾಮೂಲಿ ಟೈಮ್ಗೆ ಹೋಗಿ ಕರ್ಕೊಂಬರ್ತಾ ಇದ್ದೀನಿ. ಇವತ್ತೇನು ಜಾಸ್ತಿ ಅಳ್ಳಿಲ್ವಂತೆ, ಊಟ ಮಾಡು ಅಂದರೆ ಮಾತ್ರ ಅಳ್ತಾಳಂತೆ. ಹಾಗಾಗಿ ಇವತ್ತೇನು ಅಳ್ಳಿಲ್ಲ ಅಂತ ಹೇಳಿದ್ರು. ಇನ್ನು ಅವಳನ್ನ ಕರ್ಕೊಂಡೋಗಿ ಊಟ ಎಲ್ಲ ತಿನ್ನಿಸಿ ನಾನು ಊಟ ಮಾಡಿಕೊಂಡು ಇನ್ನು ನೀರು ಕಾಯಿಸಿದ್ದೆ ಸ್ನಾನಕ್ಕೆ ಅಂತ ಹೇಳಿ ಸ್ನಾನ ಮಾಡಿಸಿ ಮಲಗಿಸ್ಬೇಕು. ಇನ್ನು ಅಂಗನವಾಡಿಯಿಂದ ಕರ್ಕೊಂಡೋಗ್ಬೇಕಾದ್ರಲ್ಲೇ ಒಂದು ನಾಯಿ ಮರಿ ಇತ್ತು, ಇದ್ರ ಹೆಸರು ಪಪ್ಪಿ ಅಂತ. ಇವಳು ಸಣ್ಣವಳಾಗಿದ್ದಾಗ ಅದೂ ಕೂಡ ಸಣ್ಣದಾಗಿತ್ತು. ಇವಾಗ ಅದು ಸ್ವಲ್ಪ ದೊಡ್ಡದಾಗಿದೆ. ಅದನ್ನು ಮಾತಾಡಿಸ್ಕೊಂಡು ಅಲ್ಲೊಂದು 5 ನಿಮಿಷ ನಿಂತ್ಕೊಂಡು ಆಮೇಲೆ ಮನೆಗೆ ಹೋಗ್ತಾ ಇದ್ದೀವಿ. ಅವಳು ನಮ್ಮನೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಪಪ್ಪಿ ಬಗ್ಗೆನೇ ಮಾತಾಡ್ಕೊಂಡು ಬರ್ತಿದ್ದಾಳೆ. ಸೊ ಅವಳು ಯಾವುದಾದ್ರೂ ಒಂದು ಇಷ್ಟ ಆಯಿತು ಅಂತ ಅಂದರೆ ಅದ್ರ ಬಗ್ಗೆನೇ ಜಾಸ್ತಿ ಮಾತಾಡ್ತಾಳೆ. ಇವತ್ತಿನ ದಿನ ಎಲ್ಲ ಬರೀ ಆ ಪಪ್ಪಿ ಬಗ್ಗೆನೇ ಮಾತಾಡ್ತಾಳೆ. ಮಾಮೂಲಿ ಟೈಮಲ್ಲಿ ಅವಳು ಮಾತಾಡೋದನ್ನು ಕೇಳಿಸ್ಕೊಳ್ಳೋದಕ್ಕೂ ಚಂದ, ಹಾಗೆಯೇ ಅವಳ ಜೊತೆ ಕೂರಿಸ್ಕೊಂಡು ಮಾತಾಡೋದಕ್ಕೂ ಚಂದ. ಇವತ್ತೆಲ್ಲ ನನಗೆ ಫುಲ್ಲು ತಲೆನೋವಿರೋ ಕಾರಣ ಇನ್ನೂ ತಲೆನೋವು ಜಾಸ್ತಿ ಮಾಡಿಬಿಡ್ತಾಳೆ ಮಾತಾಡಿ ಮಾತಾಡಿ. ಅವಳು ಕೇಳಿದ್ದಕ್ಕೆ ನಾನು ಏನಾದರೂ ಮಾತಾಡಿಲ್ಲ ಅಂತ ಅಂದರೆ ಪದೇ ಪದೇ ಬಂದು ಕೇಳ್ತಾಳೆ. ನನ್ನ ಫ್ರೆಂಡು 1-2 ದಿನ ಆ ಪಪ್ಪಿನ ಮನೆ ಕರ್ಕೊಂಬಂದಿದ್ರು ಸಣ್ಣದಾಗಿದ್ದಾಗ. ಪಪ್ಪಿ ಜೊತೆ ಇವಳು ಆಟ ಆಡ್ತಿರೋಂಥದ್ದು ಒಂದು ವಿಡಿಯೋ ಇತ್ತು. ಸೊ ಆ ವಿಡಿಯೋ ಇದೆ ಮಗಳೇ ಫೋನಲ್ಲಿ ಅಂತ ಹೇಳಿದೆ. ಅದನ್ನು ತೋರಿಸೋರ್ಗು ಬಿಡಲೇ ಇಲ್ಲ. ಆ ವಿಡಿಯೋನ ಪದೇ ಪದೇ ಹಾಕ್ಕೊಂಡು ನೋಡ್ತಾ ಇದ್ಲು. ನಾನು ಹಿಂಗಿದ್ನಾ, ಅದು ಹಿಂಗಿತ್ತಾ ಅಂತ ಎಲ್ಲ ಕೇಳ್ತಾ ಇದ್ಲು. ಸೊ ಅದನ್ನೆಲ್ಲ ನೋಡಿ ಆಮೇಲೆ ಕೊನೆಗೆ ಊಟ ಮಾಡಿದ್ದು. ಇನ್ನು ಅವಳು ಬರ್ತಿದ್ದಂಗೆ ಶೂ ಎಲ್ಲ ಬಿಚ್ಚಿ ಮತ್ತು ಅಂಗನವಾಡಿಗೆ ಹಾಕೊಂಡು ಹೋಗಿದ್ದ ಬಟ್ಟೆನ ಹಾಕ್ಕೊಳ್ಳೋದಿಲ್ಲ, ಚೇಂಜ್ ಮಾಡಿಬಿಡ್ತಾಳೆ. ಇವತ್ತು ಇದರಲ್ಲೇ ಇರಮ್ಮ, ಸ್ನಾನ ಮಾಡಿಸಿ ಆದಮೇಲೆ ಚೇಂಜ್ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಹಾಗಾಗಿ ಸುಮ್ಮನೆ ಆಟ ಆಡ್ತಾ ಇದ್ದಾಳೆ. ನಮ್ಮ ಗೊಂಬೆ ಮರಿ ಎಲ್ಲ ವಿಷಯದಲ್ಲೂ ಫಸ್ಟ್ ಇರ್ತಾಳೆ, ಬಟ್ ಊಟ ತಿನ್ನೋ ವಿಷಯ ಅಂತ ಅಂದರೆ ಅವಳು ಲಾಸ್ಟೇ. ಸೊ ಬ್ಯಾಗೆಲ್ಲ ಎತ್ತಿಟ್ಟು ಅವಳಿಗೆ ಸ್ವಲ್ಪ ಊಟನ ಹಾಕ್ಕೊಂಡು ನಾನು ಕೂಡ ಊಟ ಹಾಕ್ಕೊಂಡು ಜೊತೆಲೇ ಕೂತ್ಕೊಂಡು ಊಟ ಮಾಡಿದ್ವಿ. ನಂದು ಊಟ ಆದರೂ ಅವಳು ಊಟನೇ ಮಾಡಿರಲಿಲ್ಲ. ಅವಳಿಗೆ ಊಟ ಎಲ್ಲ ತಿನ್ನಿಸಿ ಸ್ವಲ್ಪ ಹೊತ್ತು ಆಟ ಆಡಿಸಿ ಆಮೇಲೆ ಸ್ನಾನನ ಮಾಡಿಸಿದ್ದೀನಿ. ಮಕ್ಳುಗಳಿಗೆ ಊಟ ತಿನ್ನಿಸಿದ ತಕ್ಷಣ ಸ್ನಾನನ ಮಾಡಿಸ್ಬಾರ್ದು ಅಂತಾರೆ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಆದಮೇಲೆ ಅವಳಿಗೆ ಸ್ನಾನನ ಮಾಡಿಸಿದ್ದೀನಿ. ಮಲ್ಕೊಳ್ಳೋದು ಬೇಡ ಅಂತ ಹಠ ಮಾಡ್ತಾ ಇದ್ಲು. ತೊಡೆ ಮೇಲೆ ಹಾಕ್ಕೊಂಡು ತೂಗ್ತಿದ್ದಂಗೆ ಮಲಗಿಬಿಟ್ಲು. ಸೊ ಆಟದ ಮೇಲೆ ಜ್ಞಾನ ಇರುತ್ತಲ್ವ, ಹಂಗಾಗಿ ಅವಳನ್ನ ಮಲಗಿಸ್ಬಿಟ್ಟು ನಾನು ಬಟ್ಟೆ ಮತ್ತು ಪಾತ್ರೆನ ತೊಳ್ಕೊಂಬರೋದಕ್ಕೆ ಹೋಗಿದ್ದೀನಿ. ಇನ್ನು ಅವಳು ಎದ್ಬಿಟ್ರೆ ಗಾಳಿ ಹೊರಗಡೆ ಆಟಾಡೋದಕ್ಕೆ ಬಂದುಬಿಟ್ರೆ ಶೀತ ಆಗಿಬಿಡುತ್ತೆ. ಹಾಗಾಗಿ ಇನ್ನು ಬಟ್ಟೆ ಎಲ್ಲ ತೊಳೆದು ಪಾತ್ರೆ ಎಲ್ಲ ತೊಳೆದು ಹಾಗೆಯೇ ಚಳಿ ಅಂತ ಹೇಳಿ ಸ್ವಲ್ಪ ಕಾಫಿನ ಮಾಡ್ಕೊತಾ ಇದ್ದೆ. ಅಷ್ಟರೊಳಗಡೆ ಅವಳು ಕೂಡ ಎದ್ಲು. ಇವತ್ತೇನು ಗೊತ್ತಿಲ್ಲ, ಜಾಸ್ತಿ ಹೊತ್ತು ಮಲಗಲಿಲ್ಲ. ಸ್ನಾನ ಮಾಡಿಸಿದಾಗ ಜಾಸ್ತಿ ಟೈಮ್ ಮಲಗ್ತಿದ್ಲು, ಬಟ್ ಇವತ್ತು ಜಾಸ್ತಿ ಟೈಮ್ ಮಲಗಲಿಲ್ಲ. ಬೇಗನೆ ಎದ್ಲು. ಅವಳಿಗೂ ಕೂಡ ಒಂದು ಅರ್ಧ ಲೋಟದಷ್ಟು ಹಾಲನ್ನ ಕಾಯಿಸ್ಕೊಂಡು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಅದಕ್ಕೇ ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊತೀನಿ. ಸ್ವಲ್ಪ ಲೈಟಾಗಿ ಶೀತ ಆಗೋ ಥರ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅವಳಿಗೆ ಕುಡಿಸ್ತೀನಿ. ಇನ್ನು ಈ ಟೈಮಲ್ಲಿ ಮಕ್ಳುಗಳನ್ನೆಲ್ಲ ಬೆಚ್ಚಗಿಡಬೇಕು. ನಾವು ಎಷ್ಟು ಬೆಚ್ಚಗಿಡೋದಕ್ಕೆ ಅಂತ ಪ್ರಯತ್ನ ಪಟ್ರು ಅವರು ಬೆಚ್ಚಗಿರೋದಿಲ್ಲ, ಎಲ್ಲನೂ ಕಿತ್ತು ಬಿಸಾಕ್ತಾರೆ. ಟೊಪ್ಪಿ ಬಿಸಾಕ್ತಾಳೆ ಅಂತ ನಾನು ಈ ಥರ ಕರ್ಚೀಫ್ನ ಕಟ್ಟಿದ್ದೀನಿ. ಸೊ ಇನ್ನು ಚಳಿಯಲ್ಲಿ ಹೊರಗಡೆ ಕೆಲಸ ಮಾಡಿ ಬಂದಿರೋದ್ರಿಂದ ಸ್ವಲ್ಪ ಬಿಸಿನೀರನ್ನ ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ. ತುಂಬ ಚಳಿ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಅವಳಿಗೂ ಸ್ವಲ್ಪ ಬಿಸಿನೀರು ಕೊಟ್ಟು ನಾನು ಸ್ವಲ್ಪ ಬಿಸಿನೀರು ಕುಡಿದು ಕಾಫಿ ಕುಡಿತಾ ಇದ್ದೀನಿ. ನಾನು ಕಾಫಿ ಕುಡಿದು ಅವಳಿಗೆ ಆಮೇಲೆ ಹಾಲನ್ನ ಕುಡಿಸ್ತೀನಿ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಬಂದರು, ಕೇಕ್ ತೊಗೊಂಬಂದಿದ್ರು. 2 ಪೀಸ್ನ ತೊಗೊಂಬಂದಿದ್ರು. ಒಂದು ಪೀಸಲ್ಲಿ ಗೊಂಬೆ ಅರ್ಧ, ನಾನು ಅರ್ಧ ತಿಂದ್ಕೊಂಡ್ವಿ. ಇನ್ನೊಂದು ಪೀಸ್ನ ನಮ್ಮನೆಯವ್ರಿಗೆ ಅಂತ ಎತ್ತಿಟ್ಟಿದ್ದೀವಿ. ಇನ್ನು ಅವ್ರನ್ನ ಬಿಟ್ಟು ಹೇಗೆ ತಿನ್ನೋಕ್ಕಾಗುತ್ತೆ ಅಲ್ವಾ. ನಾವು ತಿನ್ನೋದ್ರಲ್ಲಿ ಏನೇ ಆದ್ರೂ ಸರಿ, ಹಂಚಿ ತಿನ್ನೋದ್ರಲ್ಲಿ ನೆಮ್ಮದಿ ಇರುತ್ತೆ ಅಲ್ವಾ ಫ್ರೆಂಡ್ಸ್. ಇದಿಷ್ಟು ಇವತ್ತಿನ ಲಾಗ್ ಆಗಿತ್ತು. ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು.